ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವಂತ ತನ್ನ ಪರಿಚಯ ಮಾಡಿಕೊಡಲಿಕ್ಕೆ ಭೂಮಿಗೆ ಅನೇಕ ಜನ ಜ್ಞಾನಿಗಳನ್ನು ಕಳಿಸಿಕೊಡ್ತಾನೆ. ಆ ಜ್ಞಾನಿಗಳು ಭಗವಂತನ ಅನುಭವ ಪಡೆದು, ಭಗವಂತ ಯಾರಿಗೂ ಕಾಣಿಸೋದಿಲ್ಲ, ಜ್ಞಾನ ದೃಷ್ಟಿಯಿಂದ ಮಾತ್ರ ಕಾಣುತ್ತಾನೆ. ಅಂಥ ಭಗವಂತನ ಜ್ಞಾನ ಪಡೆದು ಅವನನ್ನು ನೋಡಿ ಅವನ ಕುರಿತಾಗಿ ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಮಹಾತ್ಮರಾದಂಥ ಜ್ಞಾನಿಗಳನ್ನು ಭೂಮಿಗೆ ಕಳಿಸಿಕೊಡ್ತಾನೆ. ಅಂಥ ಜ್ಞಾನಿಗಳಾದ ಅನೇಕ ಜನ ಮಹಾತ್ಮರು ಭೂಮಿಯಲ್ಲಿ ಬಂದು ಹೋಗಿದ್ದಾರೆ. ಆ ಮಹಾತ್ಮರಲ್ಲಿ ಒಬ್ಬರೇ ನಮ್ಮ ಶ್ರೀ ರಘುಪ್ರೇಮತೀರ್ಥರು. ರಘುಪ್ರೇಮತೀರ್ಥರು ಮೂಲತಃ ಆದವಾನಿಯವರಾಗಿದ್ದು, ಅಲ್ಲೇ ಹುಡುಗ ಇದ್ದಾಗಲಿಂದಲೂ ರಣಮಂಡಲ ಪ್ರಾಣದೇವರ ಸೇವಾ ತುಂಬ ಮಾಡುತ್ತಾರೆ. ಒಂದು ಸಲ ಅವರಿಗೆ ವಿಶೇಷವಾಗಿ ರಣಮಂಡಲ ಪ್ರಾಣದೇವರ ಸೂಚನೆಯಂತೆ ಗುರುಗಳನ್ನು ಹುಡುಕಿಕೊಂಡು, ತುಂಬ ಇದೆ ಅವರ ಚರಿತ್ರೆ, ವಿಸ್ತಾರವಾಗಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ. ಪ್ರಾಣದೇವರ ಉಪಾಸನೆ ವಿಶೇಷ ಮಾಡುತ್ತಾ ಇದ್ರು. ಅವರ ಸೂಚನೆಯಂತೆ ಗುರುಗಳನ್ನು ಹುಡುಕಿಕೊಂಡು ಅವರು ಕಾಲ್ನಡಿಗೆಯಿಂದ ಕಾಶಿ ಯಾತ್ರೆಗೆ ಹೊರಡುತ್ತಾರೆ. ಕಾಶಿ ಯಾತ್ರೆಗೆ ಹೊರಟಂಥವರು ಕಾಲಿಗೆ ಚಪ್ಪಲಿಗಿಲ್ಲ, ಉಟ್ಟ ಬಟ್ಟೆ ಮೇಲೆ ಹೊರಟಿರುತ್ತಾರೆ. ಯಾರಾದರೂ ಒಳ್ಳೆ ವೈಷ್ಣವರು, ಸಜ್ಜನರು ಏನು ಕೊಟ್ಟರೆ ತಿನ್ನೋದು, ಭಿಕ್ಷೆಗಾಗಿ ಕೈ ಹಿಡಿಯೋದು, ಹಿಡಿದಾಗ ಅದರಲ್ಲಿ ಅಕ್ಕಿ ಹಾಕಿದರೆ ಅದನ್ನೇ ತಿಂದಿರೋದು, ಹಿಟ್ಟು ಹಾಕಿದರೆ ಅದನ್ನೇ ತಿಂದಿರೋದು. ಈ ಥರ ಕಠಿಣ ವ್ರತದಿಂದ ಕಾಶಿ ಪರ್ಯಂತ ಹೋಗ್ತಾರೆ. ಹಾಗೆ ಯಂತ್ರೋದ್ಧಾರಕರ ಸೇವಾ ಮಾಡಿಕೊಂಡು ಹೋಗ್ತಾರೆ ಅವರು. ಅವರ ಅನುಗ್ರಹದಿಂದ ಕಾಶಿ ಪರ್ಯಂತ ಇಡೀ ಭೂಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತಾರೆ. ಕಾಶಿಗೆ ಹೋದ ಮೇಲೆ ವ್ಯಾಸಕಾಶಿಯಲ್ಲಿ ಅವರಿಗೆ ವಿಶೇಷವಾಗಿ ಸೂಚನೆ ಆಗುತ್ತೆ, ನಿನ್ನ ಗುರುಗಳು ನಿನ್ನ ಊರಿನ ಹತ್ತಿರವೇ ಇದ್ದಾರೆ ಅಂತ.
ಪುನಃ ವಿಶೇಷವಾಗಿ ಅವರು ತಮ್ಮ ಊರಿನ ಹತ್ತಿರ ಇರತಕ್ಕಂಥ ಹತ್ತಿ ಬೆಳಗಲೆಂಬ ಊರಲ್ಲಿರತಕ್ಕಂಥ ಅರಳಿಕಟ್ಟಿ ನರಸಿಂಹಾಚಾರ್ಯರ ಹತ್ತಿರ ಬರ್ತಾರೆ. ಅವರು ಪೂರ್ಣಾನುಗ್ರಹ ಸಂಪಾದನೆ ಮಾಡುತ್ತಾರೆ. ಗುರುಗಳು ಪರೀಕ್ಷೆಗಾಗಿ ಹೇಳುತ್ತಾರೆ. ತುಂಬ ಜನ ಶಿಷ್ಯರಿರುತ್ತಾರೆ ಇವರಿಗೆ, ಅರಳಿಕಟ್ಟಿ ಆಚಾರ್ಯರಿಗೆ. ಅವರು 9 ದಿನದ ಪರೀಕ್ಷೆಯನ್ನು ಇಡುತ್ತಾರೆ. ಆ 9 ದಿನ ಪರೀಕ್ಷೆ ಹೇಗೆ ಅಂದರೆ 9 ದಿನ ನಿದ್ದೆ ಮಾಡಬಾರದು. ಬೆಳಿಗ್ಗೆ ಅಲ್ಲಿ ಗುರುಗಳ ಹತ್ರ ಇರುವವರಿಗೆ, ಬಂದು ಹೋಗುವವರಿಗೆ ಎಲ್ಲರಿಗೂ ಕೂಡ ಅಡಿಗೆ ಇವರೇ ಮಾಡಿಕೋಬೇಕು. ಆ ಸಂಜೆ ಪ್ರತ್ಯೇಕವಾಗಿ ಅಡಿಗೆ, ಫಲಾರದವರಿಗೆ ಫಲಾರ ಎಲ್ಲ ಮಾಡಬೇಕು. ಗುರುಗಳಿಗೆ ದೇವರ ಪೂಜಾ ಸಿದ್ಧ ಮಾಡಬೇಕು. ಹಾಗೆ ಎಂಜಲು ಬೆಳೆಯೋದು, ಕಸ ಬೆಳೆಯೋದು, ಪ್ರತಿಯೊಂದು ಕೆಲಸ ಇವರೇ ಮಾಡಬೇಕು. ಉಪವಾಸ ಇರಬೇಕು. ಒಂದು ಕ್ಷಣವೂ ನಿದ್ದೆ ಮಾಡಬಾರದು. ಈ ರೀತಿಯಾಗಿ ನಿಯಮಗಳಿಂದ ಕೂಡಿರತಕ್ಕಂಥ ಒಂದು ಕಠಿಣ ವ್ರತವನ್ನು ಅರಳಿಕಟ್ಟಿ ಆಚಾರ್ಯರು ಶಿಷ್ಯರಿಗೆ ಹೇಳಿದಾಗ, ಕೆಲವರು ಮಾಡಬಹುದು, ನಿದ್ದೆ ಚೂರು ಮಾಡಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅವರವರ ಅಭಿಪ್ರಾಯಗಳೆಲ್ಲ ಹೇಳಿದರು. ಆದರೆ ನಮ್ಮ ರಘುಪ್ರೇಮ ತೀರ್ಥರು ಆವಾಗಿನ ಗೃಹಸ್ಥರಾಗಿದ್ದರು. ಮುತ್ತಿಗೆ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು. ಅವರು ವಿಶೇಷವಾಗಿ ನಿಮ್ಮ ಅನುಗ್ರಹ ಆದರೆ ಏನು ಬೇಕಾದರೂ ಸಾಧ್ಯ ಅಂತ ಹೇಳಿದಾಗ ಮಾಡಿ ತೋರಿಸು ಅಂದರು. 9 ದಿನಗಳ ಕಾಲ ಅದ್ಭುತವಾದ ಈ ವ್ರತವನ್ನು ಮಾಡಿ ಗುರುಗಳ ಪೂರ್ಣ ಅನುಗ್ರಹವನ್ನು ಪಡೆಯುತ್ತಾರೆ. ಅವರು ಅನೇಕ ವಿಶೇಷ ವರಗಳನ್ನು ಕೊಡುತ್ತಾರೆ. ನಂತರ ಗುರುಗಳಿಂದ ಹೊರಟು ಬರ್ತಾರೆ ಅನುಗ್ರಹ ಪಡೆಕೊಂಡು. ಆದವಾನಿಯಲ್ಲಿರತಕ್ಕಂಥ ಮಂಗರಾಯನ ಪ್ರಾಣದೇವರ ಸನ್ನಿಧಾನದಲ್ಲಿ 48 ದಿನಗಳ ಕಾಲ ಅನಶನ ವ್ರತವನ್ನು ಮಾಡುತ್ತಾರೆ. ಅಂದರೆ ಉಪವಾಸ ವ್ರತವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆಯುತ್ತಾರೆ ವಿಶೇಷವಾಗಿ. ನಂತರ ಇವರು ಬಿಜಾಪುರದಲ್ಲಿ ನೆಲಮಾಳಿಗೆಯಲ್ಲಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನು ಪ್ರತಿಷ್ಠಾ ಮಾಡುತ್ತಾರೆ. ಅತ್ಯಂತ ಜಾಗೃತವಾದಂಥ ಸ್ಥಾನ. ಹಾಗೆ ಇವರಿಂದ ಪ್ರತಿಷ್ಠಿತವಾದಂಥ ಕೋಟಕೊಂಡದಲ್ಲಿರತಕ್ಕಂಥ ಗೋಪಾಲಕೃಷ್ಣ ದೇವರು, ಹಾಗೆ ವಿಶೇಷವಾಗಿರತಕ್ಕಂಥ ನಾರಾಯಣಪೇಟೆಯಲ್ಲಿರತಕ್ಕಂಥ ನರಸಿಂಹದೇವರು, ರಾಘವೇಂದ್ರ ಸ್ವಾಮಿಗಳು, ಹಾಗೆ ಭೂತರಾಜರ ಸನ್ನಿಧಾನ ಎಲ್ಲ ವಿಶೇಷವಾದ್ದು. ಹಾಗೆ ಆನಂದವನ ಅನೇಕ ಕಡೆ ಇವರು ಪ್ರತಿಷ್ಠೆಗಳನ್ನು ಮಾಡುತ್ತಾರೆ. ಈಗಲೂ ಎಲ್ಲ ಜಾಗೃತ ಸ್ಥಳಗಳಾಗಿವೆ. ಹಾಗೆ ವಿಶೇಷವಾಗಿ ಇವರ ಜೀವನದಲ್ಲಿ ನೋಡಬೇಕಾದರೆ ಸರ್ವಸ್ವ ದಾನವನ್ನು 3 ಸಲ ಮಾಡುತ್ತಾರೆ. ಮನೆ ಸಹಿತ ಮನೆಯಲ್ಲಿರತಕ್ಕಂಥ ಎಲ್ಲ ಪಾತ್ರೆ ವ್ಯವಸ್ಥೆ ಸಹಿತವಾಗಿ ತುಳಸಿ ದಳ ಮೇಲೆ ಹಾಕಿ ಆ ಮನೆ ಮೇಲೆ ಇಡೀ ದುಡ್ಡನ್ನು ಸುರಿದು ಬ್ರಾಹ್ಮಣರಿಗೆ ದಾನ ಕೊಡೋದು. ಮತ್ತು ಇವರಿಗಿರಲಿಕ್ಕೆ ಇನ್ನೊಂದು ಮನೆ ಇಲ್ಲ, ಅವರು ಮತ್ತು ಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ಮತ್ತು ಭಿಕ್ಷಾವೃತ್ತಿಯನ್ನು ಮಾಡಬೇಕು. ಈ ಥರ ಅವರು 3 ಸಲ ಸರ್ವಸ್ವ ದಾನವನ್ನು ಭಗವಂತನ ಪ್ರೀತಿಗಾಗಿ ಮಾಡುತ್ತಾರೆ. ನಂತರ ವಿಶೇಷವಾಗಿ ಪರಮ ವಿರಕ್ತರಾಗಿ ಕೂಡಲಿ ಅಕ್ಷೋಭ್ಯ ಮಠದ ರಘುದಾಂತ ತೀರ್ಥರು, ರಘುಕಾಂತ ತೀರ್ಥರು ಇಬ್ಬರು ಇರ್ತಾರೆ, ಮಹಾನುಭಾವರು. ಅವರಿಂದ ಇವರು ಆಶ್ರಮ ಪಡೆಯುತ್ತಾರೆ. ಆದರೆ ಸ್ವಲ್ಪ ಕಾಲಕ್ಕೆ ಪ್ರಾಣದೇವರ ಒಂದು ಅನುಗ್ರಹದಿಂದ ಪ್ರಾಣದೇವರ ಆಜ್ಞೆ ಆಗುತ್ತೆ, ಪೀಠಾಧಿಪತ್ಯ ಬೇಡ, ಹೊರಟು ಬರಬೇಕು ಅಂತ ಪ್ರಾಣದೇವರ ಆಜ್ಞೆ ಆದಾಗ ಅವರು ಪೀಠಾಧಿಪತ್ಯವನ್ನು ಬಿಟ್ಟು ಮತ್ತು ಆದವಾನಿಗೆ ಬಂದು ನೆಲೆಸ್ತಾರೆ. ಇಲ್ಲೇ ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ಮಾಡುತ್ತಾ ಅನೇಕ ಜನ ಮುಮುಕ್ಷುಗಳಿಗೆ ಅದ್ಭುತವಾದ ತತ್ವಜ್ಞಾನದ
ಉಪದೇಶವನ್ನು ಕೊಟ್ಟು ಜಗತ್ತಿಗೆ ಸಾಧನೆ ಅಂದರೆ ಹೇಗೆ ಮಾಡಬೇಕು ಅಂತ ತೋರುತ್ತಾರೆ. ಹಾಗೆ ಈ ಕಲಿಯುಗದಲ್ಲಿ ಯಜ್ಞ ಮಾಡುವುದು ಬಹಳ ಕಷ್ಟ. ಅಂಥದ್ದು ಅನೇಕ ಯಜ್ಞಗಳನ್ನು ಅವರು ತಾವೇ ಸ್ವತಃ ನಿಂತು ಮಾಡಿಸ್ತಾರೆ. ಅದನ್ನೇ ನಮ್ಮ ವಿಶೇಷವಾಗಿರತಕ್ಕಂಥ ಶ್ಯಾಮಸುಂದರ ದಾಸರು ಹೇಳ್ತಾರೆ, ಕಲಿಯುಗದಿ ಕ್ರತುಗೈವದು ಇಳೆಯೊಳಗೆ ಅಸಾಧ್ಯವೆಂದು ಅಂತ. ಕುಲಿಶಪಾಣಿಯಂತೆ ಬಂದವರು, ಇಂದ್ರದೇವರಂತೆ ಇವರು ಬಂದಿದ್ದಾರೆ, ಇಲ್ಲಿ ಯಜ್ಞಗಳನ್ನು ಮಾಡಿಸಿದ್ದಾರೆ ಅಂತ ಚೆನ್ನಾಗಿ ಅವರು ಹೊಗಳುತ್ತಾರೆ. ಗುರುಗಳ ಸನ್ನಿಧಾನದ ಮಹತ್ವವನ್ನು ಹೇಳುತ್ತಾರೆ. ಕೊನೆಗೆ ತಾವು ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ನಮ್ಮ ಪ್ರಾಣತ್ಯಾಗ ಇಂಥ ದಿವಸ ಆಗುತ್ತೆ ಅಂತ ಹೇಳಿ ಆ ದಿವಸವೇ ಪ್ರಾಣತ್ಯಾಗ ಮಾಡುತ್ತಾರೆ. ಪ್ರಾಣತ್ಯಾಗ ಮಾಡಿದ ಮೇಲೆ ನಂತರ ಅವರು ವೃಂದಾವನ ಪ್ರವೇಶ ಮಾಡಿ, ಈಗ ಏನು ಕಾಣುತ್ತಾ ಇದೆ ವೃಂದಾವನ, ಆ ವೃಂದಾವನೆಗೆ ಇಂಥ ಶಿಲೆಯೇ ಆಗಬೇಕು, ಇಂಥ ಕಡೆ ಇರುವಂಥದ್ದು ಅಂತ ವಿಶೇಷವಾದ ರಾಮದೇವರ ಸ್ಪರ್ಶ ಇರತಕ್ಕಂಥ ಆ ಒಂದು ವೃಂದಾವನವನ್ನು ಕೆತ್ತಿಸಿ ಆ ಕಲ್ಲಿನಿಂದ ವಿಶೇಷವಾಗಿ ಆ ವೃಂದಾವನದಲ್ಲಿ ತಾವು ಇವಾಗಲೂ ಭಕ್ತರಿಗೆ ಅನೇಕ ರೀತಿಯಲ್ಲಿ ಅನುಗ್ರಹ ಮಾಡುತ್ತಾ ಇದ್ದಾರೆ ಮಹಾತ್ಮರು. ಅದಕ್ಕೆ ಅನೇಕ ಜನ ಭಕ್ತ ಜನ ಸಾಕ್ಷಿಯಾಗಿದ್ದಾರೆ. ಕೆಲವರಿಗೆ ಮಕ್ಕಳಾಗದಿದ್ದರೆ ಅವರಿಗೆ ಮಕ್ಕಳಾಗುವಂತೆ ಗುರುಗಳ ಅನುಗ್ರಹ ಮಾಡಿದ್ದಾರೆ. ಜ್ಞಾನ ಬೇಕು ಅಂತ ಭಿಕ್ಷೆಗೆ ಬಂದವರಿಗೆ ಜ್ಞಾನ ಅನುಗ್ರಹ ಮಾಡುತ್ತಾ ಇದ್ದಾರೆ. ಅದರಲ್ಲಿ ನಾನೂ ಒಬ್ಬನಾಗಿದ್ದೇನೆ. ನನಗೂ ಅನೇಕ ಸಲ ಗುರುಗಳ ಅನುಗ್ರಹ ಮಾಡಿದ್ದಾರೆ. ಹಾಗೆ ನನ್ನ ಶಿಷ್ಯವರ್ಗದಲ್ಲೂ ತುಂಬ ಜನ ಅವರಿಂದ ಅನುಗ್ರಹ ಪಡೆದವರು ಬಹಳ ಜನ ಇದ್ದಾರೆ. ಆದ ಕಾರಣ ಅಂಥ ಮಹಾತ್ಮರ ಆರಾಧನಾ ಸಂದರ್ಭದಲ್ಲಿ ಅವರ ಪಾದಾರವಿಂದವನ್ನು ಸ್ಮರಣೆ ಮಾಡಿ ಅವರಲ್ಲಿ ಭಕ್ತಿ, ಅವರ ಅಂತರ್ಯಾಮಿ ಭಗವಂತನಲ್ಲಿ ಭಕ್ತಿ ನಾವೆಲ್ಲರೂ ಬೇಡೋಣ. ಇನ್ನೊಂದು ವಿಶೇಷ ಏನು ಅಂದರೆ, ಅವರ ವಂಶದವರೇ ಆಗಿರತಕ್ಕಂಥ ಅನುಚಾನವಾಗಿ ಆರಾಧನಾ ಕ್ರಮವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ರಘುಪ್ರೇಮಾಚಾರ್ಯರು ಅವರು ಎಲ್ಲ ಬಂದಿರತಕ್ಕಂಥ ಸಾಧಕರಿಗೆ ವ್ಯವಸ್ಥೆಯನ್ನು ಮಾಡುವುದಲ್ಲದೆ ಅವರಿಗೆ ಬೇಕಾದ ಜ್ಞಾನದ ಪ್ರಸಾರವನ್ನು ಕೂಡ ಅವರಿಗೆ ತಲುಪಿಸುವಂತೆ ಮಾಡುತ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ತುಂಬ ಪ್ರಶಂಸನೀಯವಾಗಿರ್ತಕ್ಕಂಥ ಕೆಲಸಗಳು, ಒಳ್ಳೆಯ ಗ್ರಂಥಗಳನ್ನು ಹೊರಗೆ ತರೋದು, ಇವೆಲ್ಲ ಮಾಡುತ್ತಾ ಇದ್ದಾರೆ. ರಘುಪ್ರೇಮತೀರ್ಥರ ಅನುಗ್ರಹ ಅವರಿಗೂ ಮತ್ತು ನಮ್ಮೆಲ್ಲ ಭಕ್ತರ ಮೇಲೆ ಭಗವಂತ ಅವರ ಮೂಲಕ ಅನುಗ್ರಹ ಮಾಡಲಿ, ರಘುಪ್ರೇಮತೀರ್ಥರ ಅನುಗ್ರಹ ನಮಗೆಲ್ಲ ಇರಲಿ ಅಂತ ನಾನು ಸತತ ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.